ಪ್ರಯೋಗ ಮಾಡಿಸಿದ್ರು ಸರ್ ನಮ್ಮ ಮಿಸಸ್ ಮೇಲೆ ಹಂದಿ ಮಾಂಸದಾಗೆ. ಅದು ಇಲ್ಲಿ ಬಂದಮೇಲೆ ನಮ್ಗೆ ಸರ್ ಹೋಯ್ತು ಸರ್. ಯಾವಾಗ ನೋಡಿದ್ರು ಕಣ್ಣು ಮುಚ್ಚಿದ್ರೆ ಎಲ್ಲ ಒಂಥರ ಗೊಂಬೆ ಮಾಟ ಮಂತ್ರ ನಿಂಬೆಹಣ್ಣು ಇವೇ ಥರ ಕಾಣಿಸ್ತಾ ಇತ್ತು. ಇವ್ರ ಮನೇಲೂ ಕೂಡ ಒಂದು ವಸ್ತು ಹೋಗಿದೆ. ಅದು ಎತ್ಕೊಂಡಿರೋರು ಇವ್ರ ಮನ್ಸಲ್ಲಿರೋರೇ ಎತ್ಕೊಂಡಿರೋರಾದ್ರೆ ಬಲ್ಬಾಗ್ ಸುತ್ತವ, ಇಲ್ಲ ಬೇರೆ ಏನಾದ್ರೆ ಎಡಬಾಗ್ ಸುತ್ತಿತಾಯಿ. ತುಂಬ ಸಾಲನೂ ಇತ್ತು, ಅದೆಲ್ಲ ತೀರಿದೆ. ಮತ್ತು ಸೈಟು ತಗೊಂಡಿದ್ದೀವಿ. ಇಲ್ಲಿಗೆ ಬಂದಮೇಲೆ ತುಂಬ ಶತ್ರುಗಳ ಕಾಟ ಇತ್ತು. ಇಲ್ಲಿ 3, 4, 5 ತಡೆಗೆ ಎಲ್ಲ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಕೈ ಕಾಲು ಸೋದನೆ ಇರ್ತಾರಿಲ್ಲ, ಎಲ್ಕನ ಥರ ಆಯ್ತಾಯ್ತು ಸರ್. ಇಲ್ಲಿ ಬಂದು ಕ್ಷೇತ್ರಕ್ಕೆ ಬಂದರೆ ಒಳ್ಳೇದಾಯ್ತು ಸರ್. ಅದಕ್ಕೆ ಸರ್ ಇವತ್ತು ನಾವು ಬಂದಿದ್ದು. ಒಂದು ಅವ್ರ ಕೈ ಸರ್ ಎಲ್ಲ ಎಲ್ಕೊಂತೈತೆ ಸರ್. ಒಂದು ಸರ ಎಲ್ಕೊಂತೈತೋ ಸೋದನೆ ಹೇಳ್ತಾ ಇರಲಿಲ್ಲ ಸರ್. ಒಂಥರ ಚುಚ್ಚಿದಂಗೆ ಮೈ ಮೇಲೆ ಈ ಥರ ಮುಳ್ಳಾಗ ಹಂಗೆ ಚುಚ್ತಾ ಇತ್ತು ಸರ್. ಆ ಥರ ಆಯ್ತಾಯಿತ್ತು. ಆಮೇಲೆ ಇವ್ರು ಫೋನ್ ಮಾಡಿದ್ರಿ ಇವ್ರಿಗೆ. ಇವ್ರು ಫೋನ್ ಮಾಡಿ ಕರ್ಕೊಬನ್ನಿ ಕ್ಷೇತ್ರಕ್ಕೆ ಅಂದ್ರೆ ಕ್ಷೇತ್ರಕ್ಕೆ ಕರ್ಕೊಬಂದು ಸರ್. ಇಲ್ಲಿ ಬಂದು ಒಳ್ಳೆ ಸರ್ ಈ ಥರ ಆಗೈತೆ, ಎಲ್ಲ ಚೆಕ್ ಮಾಡಿ ಈ ಥರ ಆಗೈತೆ ನಿಮ್ಮ ಮೇಲೆ ಅಂತ ಹೇಳಿದ್ರು. ನಮ್ಗೋದು ನಾನು ರೆಡಿ ಮಾಡಿಕೊಡ್ತೀನಿ ಅಂದರು. ರೆಡಿ ಮಾಡಿಕೊಟ್ಟು ಸರ್ ಇವಾಗ ಚೆನ್ನಾಗವ್ರೆ ಸರ್. ಅದೇ ಪ್ರಯೋಗ ಮಾಡಿಸಿದ್ರು ಸರ್ ನಮ್ಮ ಮಿಸಸ್ ಮೇಲೆ ಹಂದಿ ಮಾಂಸದಾಗೆ. ಅದು ಇಲ್ಲಿ ಬಂದಮೇಲೆ ನಮ್ಗೆ ಸರ್ ಹೋಯ್ತು ಸರ್. ನನ್ನ ಹೆಸರು ದೇವಿಕಾ ಅಂತ. ಸೊ ನನಗೆ ಈ ಥರ ಸುಮ್ಮನೆ ಕೈ ಕಾಲೆಲ್ಲ ಎಳೆಯೋದು ಆ ಥರ ಎಲ್ಲ ಆಗ್ತಿತ್ತು. ಆಮೇಲೆ ಸ್ವಾಮಿನ ನಾವು ಕೇಳ್ದೋ ಹಿಂಗಾಗಿದೆ ಅಂತ. ಅಮ್ಮನ್ನ ಕೇಳಿ ಅಂದ್ಬಿಟ್ಟು ಅಮ್ಮ ದೇವ್ರ ಹತ್ರ ಎಲ್ಲ ಕೇಳ್ದೋ. ಅದರಲ್ಲೂ ನಮ್ಗೆ ಯಾರ ಮೇಲಾದರೆ ಡೌಟ್ ಇತ್ತೋ ಅದೇ ಪ್ರೂವ್ ಆಗಿದೆ. ಸೊ ಅದರಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ಕೈ ಕಾಲೆಲ್ಲ ನನಗೂ ಸ್ವಾಧೀನನೇ ಇರಲಿಲ್ಲ. ಯಾವಾಗ ನೋಡಿದ್ರು ಕಣ್ಣು ಮುಚ್ಚಿದ್ರೆ ಎಲ್ಲ ಒಂಥರ ಗೊಂಬೆ ಮಾಟ ಮಂತ್ರ ನಿಂಬೆಹಣ್ಣು ಇವೇ ಥರ ಕಾಣಿಸ್ತಾ ಇತ್ತು. ಆಮೇಲೆ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿತ್ತು ಈ ಥರ ನಮ್ಮ ಕಡೆಯವರೇ ಏನೋ ಮಾಡಿಸಿದ್ದಾರೆ, ನನ್ನ ಮೇಲೆ ಏನೋ ಪ್ರಯೋಗ ನಡೀತಿದೆ, ನಮ್ಮ ಮೇಲೆ ನಮ್ಮ ಮನೆಯವ್ರ ಮೇಲೆ ಎಲ್ಲ. ಇಲ್ಲಿಗೆ ಬಂದಮೇಲೆ ಇವಾಗೆಲ್ಲ ಚೆನ್ನಾಗಿ ಆಗ್ತಿದೆ. ಇವಾಗ ಚೆನ್ನಾಗಿದ್ದೀವಿ. ಹೌದು. ಇಲ್ಲ ನನಗೆ ಡೌಟ್ ಇತ್ತು ಅಷ್ಟೇ. ಬಟ್ ಈ ಥರ ಹುಷಾರಿಲ್ಲದೆ ಸುಮ್ಮನೆ ಏನೇನೋ ಆಗ್ತಿತ್ತು. ಅದರಿಂದ ಇಲ್ಲಿಗೆ ಬಂದಿದ್ದೆ. ನಾವು ನಂಬ್ತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ದೇವ್ರನ್ನ ನಂಬಿದ ಮೇಲೆ ಅವ್ರ ಕಾಲು ಪಾದ ಇಟ್ಕೊಂಡು ನಾವು ಕೇಳ್ಕೊಂಡ್ಮೇಲೆ ನಮಗೆ ಗೊತ್ತಾಗಿದ್ದು. ಸರ್ ನಮ್ಮ ಹೆಸರು ಗುರುಪ್ರಸಾದ್ ಅಂತ. ನಾವಿಲ್ಲಿ ಪಕ್ಕದಳ್ಳಿಯವರು ಮಾದಾಪುರ ಅಂತ ಇದೆ, ಅಲ್ಲಿಂದ ಬರ್ತಿದ್ದೀವಿ. ಸೊ ಈ ಕ್ಷೇತ್ರಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು ಸರ್. ಸೊ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ? ಬದಲಾವಣೆ ತುಂಬಾ ಆಗಿದೆ ಸರ್. ಯಾವುದಾದ್ರು ಒಂದೇಳು? ತುಂಬ ಕಷ್ಟಗಳಿತ್ತು, ಎಲ್ಲರ ಪರಿಹಾರ ಆಗಿದೆ. ಮತ್ತು ನಮಗೆ ತುಂಬ ಸಾಲನೂ ಇತ್ತು, ಅದೆಲ್ಲ ತೀರಿದೆ. ಮತ್ತು ಸೈಟು ತಗೊಂಡಿದ್ದೀವಿ. ಇಲ್ಲಿಗೆ ಬಂದಮೇಲೆ ತುಂಬ ಶತ್ರುಗಳ ಕಾಟ ಇತ್ತು. ಇಲ್ಲಿ 3, 4, 5 ತಡೆಗೆ ಎಲ್ಲ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಮತ್ತು ಇವಾಗ ಕೆಲಸದ್ದು ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ತುಂಬ ಒಳ್ಳೆಯದಾಗಿದೆ ಸರ್. ಇಲ್ಲಿ ಸೈಟ್ ತೊಗೊಂಡ್ರಿ ಅಂತ ಹೇಳಿದ್ರಿ, ಏನಾಯಿತು? ಹೆಂಗೆ ತೊಗೊಂಡ್ರಿ? ತುಂಬ ಸಾಲ ಇತ್ತು ಸರ್. ನಮಗೆ ಯಾರು ಇವಾಗ 10,000 ಕೇಳಿದ್ರೂ ಕೊಡ್ತಾ ಇರಲಿಲ್ಲ. ತುಂಬ ಕಷ್ಟ ಇತ್ತು. ಬಂದ್ವಿ ಇಲ್ಲಿ ಒಂದು 3 ತಿಂಗಳು 4 ತಿಂಗಳಿಗೆ ಎಲ್ಲ ಇಂಪ್ರೂವ್ಮೆಂಟ್ ಕಾಣ್ತು. ಮತ್ತು ಸೈಟು ಇಲ್ಲಿದೆ, ಈ ಜಾಗದಲ್ಲಿದೆ ಅಂತ ಹೇಳಿದ್ರು ಯಾರು. ಇಲ್ಲಿ ಬಂದು ಕೇಳಿದ್ವಿ, ನಮ್ಗೆ ಆಗಿ ಬರುತ್ತಾ ಏನು, ತೊಗೊಂಡ್ರೆ ಸರಿ ಇರುತ್ತಾ ಅಂತ. ಇಲ್ಲಿಗೆ ಬಂದು ಇದು ಮಾಡಿದ್ಮೇಲೆ ಎಲ್ಲ ಸರಿ ಹೋಗಿದೆ.